ಇನ್ನು ಮೂಡ ಅಕ್ರಮದ ವಿಚಾರವನ್ನ ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಪಾದಯಾತ್ರೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಬೆಂಗಳೂರಿನಿಂದ ಮೈಸೂರುವರೆಗೆ ಆ ಬಿಜೆಪಿಯ ಪಾದಯಾತ್ರೆ ಏನಿದೆ ನಡೆಯುತ್ತಾ ಅನ್ನೋದರ ಬಗ್ಗೆ ಕನ್ಫ್ಯೂಷನ್ ಇತ್ತು. ಆದರೆ ಪಾದಯಾತ್ರೆ ಮಾಡೇ ಮಾಡ್ತೀವಿ ಅನ್ನೋ ನಿರ್ಧಾರವನ್ನು ಬಿಜೆಪಿ ನಾಯಕರು ತೆಗೆದುಕೊಂಡಿದ್ದಾರೆ. ಯಾಕಂತಂದ್ರೆ JDS ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದೆ. ಏನೇ ಆದರೂ ಕೂಡ ಪಾದಯಾತ್ರೆ ಮಾಡೋದನ್ನು ಬಿಡಬೇಡಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಗೆ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿದೆ. JDSನ ಆಕ್ಷೇಪ ಇದ್ರೂ ಕೂಡ ನೀವು ನಿಮ್ಮ ಪಾದಯಾತ್ರೆ ನಿಮ್ಮ ಪಾಡಿಗೆ ಮಾಡಿ, ಒಂದು ವೇಳೆ ನಾವು ಈ ಬೆದರಿಕೆಗೆ ಮಣಿದು ಸುಮ್ಮನೆ ಇದ್ರೆ ಎಲ್ಲದಕ್ಕೂ ಕೂಡ ಹೆದರಿಸ್ತಾನೆ ಇರ್ತಾರೆ, ನೀವು ನಿಮ್ಮ ಪಾಡಿಗೆ ನೀವು ಪಾದಯಾತ್ರೆ ಮಾಡಿ ಅಂತ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿದೆ. ಸಮಾವೇಶ ಏನು ನಡೆಯುತ್ತೆ ಅದರಲ್ಲಿ ನಾನು ಭಾಗಿಯಾಗ್ತೀನಿ ಅಂತ ಅಮಿತ್ ಶಾ ಹೇಳಿದ್ದಾರೆ ಅನ್ನುವಂಥ ಮಾಹಿತಿ. ಏನು ರಾಜ್ಯ ಸರ್ಕಾರ ಕಳೆದ 15 ತಿಂಗಳಲ್ಲಿ ಕರ್ನಾಟಕವನ್ನು ಲೂಟಿ ಮಾಡೋಕ್ಕೆ ಹೊರಟಿರುವಂಥದ್ದು, ಮೂಡ ಹಗರಣದಲ್ಲಿ ಸುಮಾರು 3 ರಿಂದ 4 ಸಾವಿರ ಕೋಟಿ ದೊಡ್ಡ ಹಗರಣ ಆದರೆ ಅದರಲ್ಲಿ ಸ್ವತಃ CM ಅವರೇ ಅದರಲ್ಲಿ ಪಾಲ್ದಾರಾಗಿರೋದ್ರಿಂದ ಯಾರು ಈ ಸಂವಿಧಾನವನ್ನು ರಕ್ಷಣೆ ಮಾಡಬೇಕಾಯಿತು ಅವರೇ ಭಕ್ಷಣೆ ಮಾಡುವಂಥದ್ದು ಹೊರಟಿರುವಂಥದ್ದು ಒಂದು ಆಘಾತಕಾರಿ ಸುದ್ದಿ. ಅದೇ ರೀತಿ ವಾಲ್ಮೀಕಿ ನಿಗಮದಲ್ಲಿ ಸುಮಾರು 187 ಕೋಟಿ ರೂಪಾಯಿ ಹಣವನ್ನು ಬೇನಾಮಿ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಅದನ್ನು ಚುನಾವಣಾ ಪ್ರಚಾರಕ್ಕೆ ಉಪಯೋಗ ಮಾಡಿರೋದು, ಇದೆಲ್ಲ ಜನಗಳ ಮನಸ್ಸಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದ ಕೂಪ ಅನ್ನೋದು ಬಂದ್ಬಿಟ್ಟಿದೆ. ನಾವು BJP ವಿಧಾನಸಭೆ ಒಳಗಡೆ ಭಾಳ ಸಮರ್ಥವಾಗಿ ಈ ಬಾರಿ ಹೋರಾಟವನ್ನು ಮಾಡಿದಿರಿ, ಹಗಲು ರಾತ್ರಿ ಧರಣಿ ಮಾಡಿದಿರಿ. ನನ್ನ ನೇತೃತ್ವದಲ್ಲೇ ವಿಧಾನಸಭಾ ಅಧಿವೇಶನದಲ್ಲಿ ದೊಡ್ಡ ಹೋರಾಟವನ್ನು ಹಗಲು ರಾತ್ರಿ ಧರಣಿಯನ್ನು ನಾವೆಲ್ಲರೂ ಕೂಡ ಮಾಡಿದ್ದೀರಿ. ಈಗ ನಮ್ಮ ಮುಂದೆ ಇರುವಂಥದ್ದು ಈ ಹಗರಣವನ್ನು ಜನಗಳಿಗೆ ತಿಳಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ. ಆ ದೃಷ್ಟಿಯಿಂದ ಇದನ್ನು ಪಾದಯಾತ್ರೆಯನ್ನು ಮಾಡುವಂಥದ್ದಕ್ಕೆ ನಾವು ಹೊರಟಿದ್ದೀರಿ. ಇಟ್ ಈಸ್ ಎ ಪೊಲಿಟಿಕಲ್ ಡಿಸಿಷನ್ ಅವ್ರ ಪಾರ್ಟಿಯವ್ರದ್ದು. ನಾವು ಅವ್ರ ಪಾರ್ಟಿ ವಿಚಾರಕ್ಕೆ ಇಂಟರ್ಫಿಯರ್ ಆಗಲ್ಲ. ಕುಮಾರಸ್ವಾಮಿ ಆಗಲಿ, ನಾನಾಗಲಿ, BJP-ಅವರಾಗಲಿ ಅವ್ರವ್ರ ಪಕ್ಷದ ರಾಜಕಾರಣ ಅವ್ರವ್ರು ಮಾಡ್ತಾರೆ ಅಲ್ಲ. ಈಗ ಅವರಿಂದ ಒಂದು 10 ಸೀಟ್ ಗೆದ್ದವ್ರೆ BJP-ಅವರು, 2 ದಳ ಗೆದ್ದವ್ರೆ, ಇನ್ನು ಬೇರೆ ಅವರ ಸಹಕಾರದಿಂದ ಗೆದ್ದವ್ರೆ. ಅವ್ರ ಎಕ್ಸಿಸ್ಟೆನ್ಸು ಮೈಸೂರಲ್ಲಿ ಅವ್ರ ಜನ, ಮಂಡ್ಯದಲ್ಲಿ ಅವ್ರ ಜನ, ಬೆಂಗಳೂರಲ್ಲಿ ಅವ್ರ ಜನ. ಇಲ್ಲಿ BJP-ಅವರು ತಮಟೆ ಹೊಡ್ಕೊಂಡು ನಾವು ಲೀಡರ್ಶಿಪ್ ತೊಗೊಂಡು ಹೋಗಿದ್ರೆ ಇನ್ನು ಅವ್ರು ಮರ್ಜ್ ಮಾಡ್ಕೊಳ್ಳೋದಾದ್ರೆ ಓಕೆ ಫೈನ್, ದಳ BJP ಮರ್ಜ್ ಮಾಡೋದಾದ್ರೆ ಇದನ್ನೇನು ಬೇಕಾದ್ರೆ ಮಾಡ್ಬೋದು. ಅವ್ರ ಎಕ್ಸಿಸ್ಟೆನ್ಸು, ಕುಮಾರಸ್ವಾಮಿ ಅವ್ರ ಎಕ್ಸಿಸ್ಟೆನ್ಸು, ದಳದ ಎಕ್ಸಿಸ್ಟೆನ್ಸು ಉಳಿಸ್ಕೋಬೇಕಲ್ಲ ಅವರು. ನಾನು ಅನ್ಕೊಂಡಿರೋದು ಇದು, ರಾಜಕೀಯವಾಗಿ ಅವ್ರ ಎಕ್ಸಿಸ್ಟೆನ್ಸ್ ಉಳಿಸ್ಕೊಳ್ಳೇಬೇಕಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.